ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ವೀಕ್ಲಿ ಸ್ಕಿನ್ ಕೇರ್ ರೂಟೀನ್ ಶೇರ್ ಮಾಡಿ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಡೀಪ್ ಸ್ಕಿನ್ ಕೇರ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸ್ಕಿನ್ ಕೇರ್ ರೂಟೀನ್ ನಾನು ವಾರದಲ್ಲಿ ಒಂದ್ಸಲ ಫಾಲೋ ಮಾಡ್ತೀನಿ. ಇದರಿಂದಾಗಿ ಸ್ಕಿನ್ ಹೆಲ್ದಿ ಆ್ಯಂಡ್ ಫ್ರೆಶ್ ಆ್ಯಂಡ್ ಗ್ಲೋಯಿಂಗ್ ಆಗಿರುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ನೀವು ಹೋಮ್ ರೆಮಿಡೀಸ್ ಅಲ್ಲದೆ ಯಾವೆಲ್ಲ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತೀರಾ ನಿಮ್ಮ ಸ್ಕಿನ್ ಕೇರ್ಗೆ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ಸ್ಗಳ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಅದೇ ರೀತಿ ನೋಟ್ ಮಾಡ್ಕೊಳ್ಳಿ, ಇವತ್ತು ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ಸು ಕೂಡ ಜನ್ವನ್ಲಿ ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್, ಯಾವುದೇ ರೀತಿಯ ಸ್ಪಾನ್ಸರ್ ವಿಡಿಯೋ ಅಲ್ಲ. ಇವತ್ತು ತೋರಿಸುವಂತ ಎಲ್ಲ ಪ್ರಾಡಕ್ಟ್ಸ್ ಕೂಡ ತುಂಬಾನೇ ಅಫೋರ್ಡೆಬಲ್, ಚೀಪ್ ಅಂಡ್ ಬೆಸ್ಟ್ ರಿಸಲ್ಟ್ ಕೊಡುವಂತ ಪ್ರಾಡಕ್ಟ್ಸ್, ವರ್ಕೇಬಲ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ತಡ ಯಾಕೆ ಇವತ್ತಿನ ಅಮೇಸಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದೇ ಮೊದಲ ಬಾರಿಗೆ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಬಹುದು ಈ ರೀತಿಯ ವ್ಯಾಲ್ಯೂಬಲ್ ಅಂಡ್ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗಾಗಿ. ಸ್ಟೆಪ್ ನಂಬರ್ 1, ಡಬಲ್ ಕ್ಲೆನ್ಸಿಂಗ್. ಫ್ರೆಂಡ್ಸ್, ಯೂಶ್ವಲಿ ನಾನು ವಾರದಲ್ಲಿ ಒಂದ್ಸಲ ಮಸ್ಟ್ ಆ್ಯಂಡ್ ಶುಡ್ ಡಬಲ್ ಕ್ಲೆನ್ಸಿಂಗ್ ಮೆಥಡನ್ನು ಫಾಲೋ ಮಾಡ್ತೀನಿ. ಇದರಿಂದ ಪೋಸ್ ಡೀಪ್ ಕ್ಲೀನ್ ಆಗುತ್ತೆ, ಫ್ರೆಶ್ ಆ್ಯಂಡ್ ಹೆಲ್ದಿ ಸ್ಕಿನ್ನನ್ನು ಪ್ರೊವೈಡ್ ಮಾಡುತ್ತೆ. ಫಸ್ಟ್ ಕ್ಲೆನ್ಸಿಂಗ್ ಮೆಥಡಲ್ಲಿ ನಾನು ರಾ ಮಿಲ್ಕನ್ನು ಯೂಸ್ ಮಾಡ್ತೀನಿ. ಈ ರೀತಿಯಾಗಿ ಕಾಟನ್ ಬಾಲ್ ಮೂಲಕ ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಸೊ ಇದೇ ರೀತಿಯಾಗಿ ನಾನು 1 to 2 ಮಿನಿಟ್ಸ್ವರೆಗೆ ಚೆನ್ನಾಗಿ ಫೇಸನ್ನು ಕ್ಲೀನ್ ಮಾಡ್ತೀನಿ. ನೀವು ನೋಡ್ಬೋದು ಎಷ್ಟೊಂದು ಕೊಳೆ ಇಲ್ಲಿ ಬರ್ತಾ ಇದೆಯಾ ಅಂತ. ಆ್ಯಂಡ್ ಮೇಕ್ ಶೋರ್ ನಿಮ್ಮ ನೆಕ್ಕನ್ನು ಅವಾಯ್ಡ್ ಮಾಡಿಬಿಡಿ. ಮಿಲ್ಕ್ ಒಂದು ನ್ಯಾಚುರಲ್ ಆ್ಯಂಡ್ ಬೆಸ್ಟ್ ಕ್ಲೆನ್ಸರ್ ಅಂತ ಹೇಳ್ಬೋದು. ಇವಾಗ ಇನ್ನೊಂದು ಸಾರಿ ಫೇಸ್ ಅನ್ನ ಕ್ಲೆನ್ಸ್ ಮಾಡಲು ನಾನು ಕೋಕೋನಟ್ ಆಯಿಲ್ ಪ್ಲಸ್ ರೋಸ್ ವಾಟರ್ ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡು ಅದರಲ್ಲಿ ಸ್ವಲ್ಪ ರೋಸ್ ವಾಟರ್ ನ ಆಡ್ ಮಾಡಬೇಕು. ಈ ರೀತಿಯಾಗಿ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈವನ್ಲಿ ಫೇಸ್ಗೆ ಅಪ್ಲೈ ಮಾಡಬೇಕು. ಸೊ ಫ್ರೆಂಡ್ಸ್, ತೋರಿಸ್ತಿರುವ ಹಾಗೆ ಜೆಂಟ್ಲಿ ಫೇಸ್ಗೆ ಒಂದು 5 ನಿಮಿಷದವರೆಗೆ ಮಸಾಜ್ ಮಾಡಬೇಕು. ಫ್ರೆಂಡ್ಸ್, ಇದರಲ್ಲಿ ನಾವು ಆಯಿಲ್ ಅನ್ನ ಯೂಸ್ ಮಾಡ್ತಿರೋದ್ರಿಂದ ಆಯಿಲ್ ತುಂಬಾ ಈಸಿಯಾಗಿ ಪೋಸ್ನಲ್ಲಿ ಆಗಿರುವಂತ ಇಂಪ್ಯೂರಿಟೀಸ್ ಅನ್ನ ಹೊರಗಡೆ ತರುತ್ತೆ. ಫ್ರೆಂಡ್ಸ್, ನೋಟ್ ಮಾಡ್ಕೊಳ್ಳಿ, ನಿಮಗೆ ತುಂಬಾನೇ ಆಕ್ಟಿವ್ ಪಿಂಪಲ್ಸ್ ಇದೆ ಅಥವಾ ಆಕ್ನೆ ಇದೆ ಅಂತಂದ್ರೆ ಡೆಫಿನೆಟ್ಲಿ ಈ ಮೆಥಡ್ ಅನ್ನ ನೀವು ಸ್ಕಿಪ್ ಮಾಡಬಹುದು. 5 ನಿಮಿಷದವರೆಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಆದ ನಂತರ ಕಾಟನ್ ಅಥವಾ ಒದ್ದೆ ಟವೆಲ್ ಮೂಲಕ ಚೆನ್ನಾಗಿ ಅದನ್ನ ವೈಪ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ವೈಪ್ ಮಾಡ್ಕೊಳ್ಳೋದ್ರಿಂದ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ತುಂಬಾ ಈಸಿಯಾಗಿ ರಿಮೂವ್ ಆಗುತ್ತೆ. ಸ್ಟೆಪ್ ನಂಬರ್ 2, ಸ್ಕಿನ್ ಎಕ್ಸ್ಫೋಲಿಯೇಷನ್. ಸೊ ಸ್ಕಿನ್ ಅನ್ನ ಎಕ್ಸ್ಫೋಲಿಯೇಟ್ ಮಾಡಲು ನಾನು 2 ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನ್ಯೂಟ್ರಿಗನ ಬ್ರೈಟ್ ಬೂಸ್ಟರ್ ಸ್ಕ್ರಬ್, ಕ್ವಾಂಟಿಟಿ 75 ml ಅಂಡ್ ಪ್ರೈಸ್ ಬಂದ್ಬಿಟ್ಟು 650. ಡಾರ್ಕ್ನೆಸ್ ಅಂಡ್ ಡಲ್ನೆಸ್ ಅನ್ನ ಒಂದೇ ವಾಶ್ ನಲ್ಲಿ ಇದು ರಿಮೂವ್ ಮಾಡುತ್ತೆ. ಇದರ ಗ್ರಾನ್ಯುವಲ್ಸ್ ತುಂಬಾನೇ ಮೈಕ್ರೋ ಇದೆ ಅಂತ ಹೇಳ್ಬೋದು. ಈ ಸ್ಕ್ರಬ್ ಅನ್ನ ನೀವು ಸ್ವಲ್ಪ ಕ್ವಾಂಟಿಟಿಯನ್ನ ಯೂಸ್ ಮಾಡಿಕೊಂಡು ಆಲ್ ಓವರ್ ಫೇಸ್ ಅನ್ನ ಕವರ್ ಮಾಡಬಹುದು. ಸ್ಕಿನ್ ಅನ್ನ ಡ್ರೈ ರಫ್ ಮಾಡದೆ ಸ್ಕಿನ್ ಅನ್ನ ಬ್ರೈಟ್ ಅಂಡ್ ಗ್ಲೋಯಿಂಗ್ ಮಾಡುತ್ತೆ. ಈ ರೀತಿಯಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡು ವೆಟ್ ಫೇಸ್ ಮೇಲೆ ಇವನ್ಲಿ ಅಪ್ಲೈ ಮಾಡ್ಕೊಳ್ತೀನಿ. ನಂತರ 5 to 7 ಮಿನಿಟ್ಸ್ ವರೆಗೆ ಚೆನ್ನಾಗಿ ಫೇಸ್ ಅನ್ನ ಸ್ಕ್ರಬ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಡೆಫಿನೆಟ್ಲಿ ನೀವು ಕೂಡ ಒಂದು ಒಳ್ಳೆ ಸ್ಕ್ರಬ್ ಅನ್ನ ಫೈಂಡ್ ಮಾಡ್ತಿದ್ರೆ ಡೆಫಿನೆಟ್ಲಿ ನೀವು ಇದನ್ನ ಯೂಸ್ ಮಾಡಬಹುದು. ತುಂಬಾನೇ ಒಳ್ಳೆ ರಿಸಲ್ಟ್ ಇದೆ. ಅಂಡ್ ಇದರಲ್ಲಿ ಯಾವುದೇ ರೀತಿಯ ಹಾರ್ಮ್ಫುಲ್ ಕೆಮಿಕಲ್ ಕೂಡ ಬಳಸಿ 5 to 7 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಂಡು ಆದ ನಂತರ ನಾನು ಇಮಿಡಿಯೇಟ್ ಆಗಿ ವಾಶ್ ಮಾಡಲ್ಲ. 1 ನಿಮಿಷ ಹಾಗೆ ಬಿಟ್ಟು ನಂತರ ಫೇಸ್ ಅನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಡಾಕ್ಟರ್ ರೆಶೆಲ್ ಅವರ ಡಿಟ್ಯಾನ್ ಸ್ಕ್ರಬ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರ ರಿವ್ಯೂ ಅಂಡ್ ರೇಟಿಂಗ್ ನೋಡಿ ನಾನು ಇದನ್ನ ತಗೊಂಡಿದ್ದೆ. ರೀಸೆಂಟ್ ಆಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ತುಂಬಾನೇ ಅಮೇಸಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ಪ್ರಾಡಕ್ಟ್ ಕ್ವಾಂಟಿಟಿ ಬಂದ್ಬಿಟ್ಟು 380 ml ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 225 rupees. ಅಂಡ್ ಇವನ್ ಇದರ ಗ್ರಾನ್ಯುವಲ್ಸ್ ಕೂಡ ತುಂಬಾನೇ ಮೈಲ್ಡ್ ಇದೆ ಅಂತ ಹೇಳ್ಬೋದು. ಯಾವುದೇ ರೀತಿಯ ಹಾಶ್ ಅಂತ ಅನ್ಸಲ್ಲ ಸ್ಕಿನ್. ಸೊ ಫ್ರೆಂಡ್ಸ್, ಇದರ ಕನ್ಸಿಸ್ಟೆನ್ಸಿಯನ್ನ ನೋಡಬಹುದು. ಈ ರೀತಿಯಾದಂತಹ ಕ್ರೀಮಿ ಕನ್ಸಿಸ್ಟೆನ್ಸಿ ಇದೆ. ಸೊ ಇದನ್ನ ಅಪ್ಲೈ ಮಾಡಿದಾಗ ನಿಮಗೆ ಒಂದು ಕೂಲಿಂಗ್ ಫೀಲ್ ಆಗುತ್ತೆ, ಕೂಲಿಂಗ್ ಇಫೆಕ್ಟ್ ಕೊಡುತ್ತೆ, ಸೇಮ್ ಆಸ್ ಮಿಂಥಾಲ್. ಓವರ್ ಆಲ್ ಈ ಪ್ರಾಡಕ್ಟ್ ವರ್ಕ್ ಆಗುತ್ತೆ ಇಲ್ವೋ ಅನ್ನೋದು ಇಂಪಾರ್ಟೆಂಟ್. ಎಸ್, ಇದು ತುಂಬಾನೇ ಅಫೋರ್ಡೆಬಲ್ ಅಂಡ್ ವರ್ಕೆಬಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಸ್ಕಿನ್ ಅನ್ನ ಕ್ಲೆನ್ಸ್ ಮಾಡುತ್ತೆ, ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಇನ್ಸ್ಟೆಂಟ್ ಆಗಿ ಸ್ಕಿನ್ ಅನ್ನ ಬ್ರೈಟನ್ ಅಂಡ್ ವೈಟನ್ ಮಾಡುತ್ತೆ. ಅಂಡ್ ಅದೇ ರೀತಿ ಇದರಲ್ಲಿ ಯಾವುದೇ ರೀತಿಯ ಹಾರ್ಮ್ಫುಲ್ ಕೆಮಿಕಲ್ ಅನ್ನ ಬಳಸಿಲ್ಲ. ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ D3 ಇದೆ. 5 to 7 ಮಿನಿಟ್ಸ್ ವರೆಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡು ಆದ ನಂತರ ನಾನು ನಾರ್ಮಲ್ ವಾಟರ್ ನಿಂದ ಫೇಸ್ ನ ವಾಶ್ ಮಾಡ್ಕೊಳ್ತೀನಿ. ಸ್ಟೆಪ್ ನಂಬರ್ 3, ಮಸಾಜಿಂಗ್ ಜೆಲ್. ಫ್ರೆಂಡ್ಸ್, ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡಲು ನಾನು ಮಸಾಜಿಂಗ್ ಜೆಲ್ ಅನ್ನ ಪ್ರಿಪೇರ್ ಮಾಡ್ತೀನಿ. ಇದು DIY ಮಸಾಜಿಂಗ್ ಜೆಲ್. DIY ಮಸಾಜಿಂಗ್ ಜೆಲ್ ಪ್ರಿಪೇರ್ ಮಾಡಲು ನಾನು ಹೋಮ್ ಮೇಡ್ ಅಲೋವೆರಾ ಅರೌಂಡ್ 2 to 3 ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ. ಇದ್ರ ಜೊತೆಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಹಾಗೂ ಒಂದು ವಿಟಮಿನ್ ಇ ಕ್ಯಾಪ್ಸಲ್ ಅನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಟೆಪ್ ನಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದಲ್ಲದೆ ಸ್ಕಿನ್ ನರಿಶ್ ಅಂಡ್ ಹೈಡ್ರೇಟೆಡ್ ಇರುತ್ತೆ. ಪ್ರಿಪೇರ್ ಮಾಡ್ಕೊಂಡು ಆದ ನಂತರ ಈ ರೀತಿಯಾಗಿ ಫೇಸ್ಗೆ ಇವನ್ಲಿ ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ವರೆಗೆ ಚೆನ್ನಾಗಿ ಮಸಾಜ್ ಮಾಡಿ. ಸೊ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇವನ್ಲಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡ್ತಾ ನೀವು ನೋಟಿಸ್ ಮಾಡಬಹುದು ಅದು ಸ್ಕಿನ್ ಅಲ್ಲಿ ಈಸಿಲಿ ಅಬ್ಸರ್ವ್ ಆಗುತ್ತೆ. ತುಂಬಾ ಜನ
ಕ್ವಶನ್ ಇರ್ಬೋದು, ಮಾರ್ಕೆಟ್ನಲ್ಲಿ ಸಿಗುವಂತಹ ಅಲೋವೆರಾ ಜೆಲನ್ನು ಯೂಸ್ ಮಾಡ್ಬೋದಾ ಇದ್ರ ಬದಲಿಗೆ ಅಂತ. ಎಸ್, ನೀವು ಯೂಸ್ ಮಾಡ್ಬೋದು, ಬಟ್ 100% ನ್ಯಾಚುರಲ್ ಆ್ಯಂಡ್ ಪ್ಯೂರ್ ಇರುವಂಥ ಅಲೋವೆರಾ ಜೆಲ್ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆಟರ್ ರಿಸಲ್ಟ್ ಸಿಗುತ್ತೆ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಆಲ್ರೆಡಿ ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾವ ರೀತಿ 100% ಅಲೋವೆರಾ ಜೆಲ್ ಮನೆಯಲ್ಲೇ ಮಾಡಿ ಸ್ಟೋರ್ ಮಾಡ್ಬೋದು ಅಂತ. ಆ ವಿಡಿಯೋ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಅದನ್ನು ನೋಡಿ ನಿಮಗೆ ಯೂಸ್ ಆಗುತ್ತೆ. ಒಂದು 5 ನಿಮಿಷ ಮಸಾಜ್ ಮಾಡ್ಕೊಂಡು ಆದ ನಂತರ ನೀವೇ ನಿಮ್ಮ ಸ್ಕಿನ್ನನ್ನು ಮುಟ್ಟಿ ನೋಡ್ಬೋದು. ಅದು ತುಂಬಾ ಸಾಫ್ಟ್, ಹೈಡ್ರೇಟೆಡ್ ಆ್ಯಂಡ್ ನರಿಶ್ ಆಗಿರುತ್ತೆ. ಸೊ ನಂತರ ನಾನು ನಾರ್ಮಲ್ ವಾಟರ್ನಿಂದ ಫೇಸ್ನ ವಾಶ್ ಮಾಡ್ಕೊಳ್ತೀನಿ. ಸ್ಟೆಪ್ ನಂಬರ್ 4, ಫೇಸ್ ಪ್ಯಾಕ್ ಆಗಿ ಇವತ್ತು ನನ್ನ ಹತ್ರ 2 ಆಪ್ಷನ್ ಇದೆ. ಮೊದಲೇದಾಗಿ ರೀಸೆಂಟ್ಲಿ ಪರ್ಚೇಸ್ ಮಾಡಿರುವಂಥ ಈ ವೈರಲ್ ಗ್ರೀನ್ ಕ್ಲೇ ಮಾಸ್ಕ್, ಎರಡನೇದಾಗಿ ಬಯೋಟಿಕ್ ಡಿಟ್ಯಾನ್ ಫೇಸ್ ಪ್ಯಾಕ್. ಸೊ ಫೈನಲಿ ನಾನು ಇವಾಗ ಬಯೋಟಿಕ್ ಡಿಟ್ಯಾನ್ ಫೇಸ್ ಪ್ಯಾಕ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈ ಗ್ರೀನ್ ಕ್ಲೇ ಮಾಸ್ಕ್ ರಿವ್ಯೂ ನಾನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಶಾರ್ಟ್ ವಿಡಿಯೋ ಕೂಡ ಮಿಸ್ ಮಾಡಿದ್ರಿ ನೋಡಿ. ಬಯೋಟಿಕ್ ಪ್ರಾಡಕ್ಟ್ಸ್ಗಳಲ್ಲಿ ಇದೊಂದು ಪಾಪ್ಯುಲರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದಿ ಇನ್ಫ್ಲುಯೆನ್ಸರ್ ಇದನ್ನ ಟ್ರೈ ಮಾಡೋದನ್ನ ನೀವು ನೋಡಿರ್ತೀರಾ. ಸೊ ಇದನ್ನ ನಾನು ರೀಸೆಂಟ್ ಆಗೇನಿಲ್ಲ, ತುಂಬಾ ದಿನದಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರ ಕ್ವಾಂಟಿಟಿ ಬಂದ್ಬಿಟ್ಟು 100 ಗ್ರಾಮ್ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಎಕ್ಸಾಕ್ಟ್ ಪ್ರೈಸನ್ನು ನಾನು ಮೆನ್ಷನ್ ಮಾಡ್ತೀನಿ. ಇದನ್ನು ನಾನು 100 ರೂಪೀಸ್ ಒಳಗಡೆ ತೊಗೊಂಡಿರೋದು. ಸೊ ಡೆಫಿನೆಟ್ಲಿ ನೀವು ಕೂಡ ಒಂದು ಅಫೋರ್ಡೆಬಲ್ ಫೇಸ್ ಪ್ಯಾಕ್ ಅನ್ನು ಫೈಂಡ್ ಮಾಡ್ತಿದ್ರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಇವನ್ ಇದರಲ್ಲಿ ಯಾವುದೇ ರೀತಿಯ ಹಾರ್ಮ್ಫುಲ್ ಕೆಮಿಕಲ್ ಅನ್ನು ಬಳಸಿಲ್ಲ. ಸೊ ಕ್ವೈಟ್ ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಸ್ಕಿನ್ ಮೇಲೆ ಆಗಿರುವಂಥ ಟ್ಯಾನ್ ಅನ್ನು ಇದು ರಿಮೂವ್ ಮಾಡಿ ಇನ್ಸ್ಟೆಂಟ್ ಆಗಿ ಫ್ರೆಶ್ ಆ್ಯಂಡ್ ಹೆಲ್ದಿ ಸ್ಕಿನ್ ಅನ್ನು ಪ್ರೊವೈಡ್ ಮಾಡುತ್ತೆ. ಫ್ರೆಂಡ್ಸ್, ಈ ಫೇಸ್ ಪ್ಯಾಕ್ ಬಗ್ಗೆ ಇನ್ನೊಂದು ಹೇಳಬೇಕು. ಇದನ್ನು ಅಪ್ಲೈ ಮಾಡಿದ ತಕ್ಷಣ ನನಗೆ ಇಲ್ಲಿ ಚೀಕ್ಸ್ ಕಡೆ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ, ಬಟ್ ಅದು ಕೇವಲ ಫ್ಯೂ ಸೆಕೆಂಡ್ ಅಷ್ಟೇ ಇರುತ್ತೆ, ಆಮೇಲೆ ನಾರ್ಮಲ್ ಆಗಿಬಿಡುತ್ತೆ. ಮೇ ಬಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಆ ರೀತಿ ಆಗುತ್ತೆ ಅನ್ಸುತ್ತೆ, ಬಟ್ ಇದು ನನ್ನ ಫೇವ್ರೆಟ್ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಫೇಸ್ಗೆ ಈವನ್ಲಿ ಅಪ್ಲೈ ಮಾಡಿಕೊಂಡು 80 to 90% ಅದನ್ನು ಡ್ರೈ ಆಗಲು ಬಿಡಬೇಕು. ಡ್ರೈ ಆದ ನಂತರ ನಾರ್ಮಲ್ ವಾಟರ್ನಿಂದ ಫೇಸ್ನ ವಾಶ್ ಮಾಡಬೇಕು. ಫೇಸ್ ವಾಶ್ ಆದ ನಂತರ ನೀವೇ ನಿಮ್ಮ ಸ್ಕಿನ್ ಮೇಲೆ ಒಂದು ಹೆಲ್ದಿ ಗ್ಲೋ ಅನ್ನು ನೋಡ್ತೀರಾ. ಈ ರೀತಿಯಾಗಿ ವಾರದಲ್ಲಿ ಒಂದ್ಸಲ ಮಾಡ್ಕೊಳ್ಳೋದ್ರಿಂದ ಹೆಲ್ದಿ ಸ್ಕಿನ್ ಮೇಂಟೈನ್ ಆಗುತ್ತೆ, ರಿಂಕಲ್ಸ್, ಫೈನ್ ಲೈನ್ಸ್ ರಿಮೂವ್ ಆಗುತ್ತೆ, ಅನ್ಇವನ್ ಸ್ಕಿನ್ ಅನ್ನ ಇವನ್ ಟೋನ್ ಮಾಡಿ ಸ್ಕಿನ್ ಟೋನ್ ಅನ್ನ ಎನ್ಹಾನ್ಸ್ ಮಾಡುತ್ತೆ. ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ.